ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. 3 ಬೆಸ್ಟ್ ಸಮ್ಮರ್ ಕೂಲಿಂಗ್ ಸೋಡಾ ರೆಸಿಪೀಸ್ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಕೇರಳದಲ್ಲಿ ಪಾಪ್ಯುಲರ್ ಆಗಿರುವಂಥ ಫಿಜಿ ಸೋಡಾ ಅಥವಾ ಫುಲ್ ಜಾರ್ ಸೋಡಾ ಮಾಡೋದು ಹೇಗೆ ಅಂತ ನೋಡೋಣ. ಮನೆಯಲ್ಲೇ ಮಾಡ್ಕೊಬೋದು, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ತೊಳೆದಿಟ್ಟಿರೋಂಥ 1 ಹಿಡಿಯಷ್ಟು ಪುದೀನ ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಅರ್ಧ ಅಥವಾ 1 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ. ಮೆಣಸಿನ್ಕಾಯಿ ಹಾಗೆ ಇಲ್ಲಿ ನಾನು ಚಾಟ್ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್, ನಾಲ್ಕರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಹಾಗೆ 1 ನಿಂಬೆ ಹಣ್ಣಷ್ಟು ಜ್ಯೂಸು, ಒಂದು ಫುಲ್ ಲೆಮನ್ ಯೂಸ್ ಮಾಡಿ. ಹಾಗೆ ಹುಳಿ ಕರೆಕ್ಟಾಗಿರುತ್ತೆ, ಹುಳಿ ಖಾರ ಫ್ಲೇವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ತೀನಿ. ಈಗ ಇದನ್ನು ನುಣ್ಣಗೆ ರುಬ್ಬಿ ತರ್ತೀನಿ. ಐಸ್ ಕ್ಯೂಬ್ಸ್ ಹಾಕಿ ರುಬ್ಬೋದ್ರಿಂದ ಈ ರೀತಿ ಗ್ರೀನಿಶ್ ಆಗಿ ಚೆನ್ನಾಗಿರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಶಾರ್ಟ್ ಗ್ಲಾಸ್ಗೆ ಹಾಕಿಟ್ಕೊಳ್ತೀನಿ. ಈ ಫುಲ್ ಜಾರ್ ಸೋಡಾ ಮಾಡೋದಕ್ಕೆ ಒಂದು ಶಾರ್ಟ್ ಗ್ಲಾಸ್ ಬೇಕು, ಒಂದು ಈ ರೀತಿ ಲಾಂಗ್ ಗ್ಲಾಸ್ ಬೇಕು, ಸ್ವಲ್ಪ ದೊಡ್ಡ ಸೈಜು. ಹಾಗೆ ನಾನಿಲ್ಲಿ 3/4 ಭಾಗದಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಶಾರ್ಟ್ ಗ್ಲಾಸ್ ಹಾಕಿದ ತಕ್ಷಣ ಕುಡಿಬೇಕು. ಹಾಕಿದ ತಕ್ಷಣವೇ ನೋಡಿ ಯಾವ ರೀತಿ ಉಕ್ಕಿ ಬರುತ್ತೆ ಅಂತ. ತುಂಬ ಹೊತ್ತು ಗ್ಯಾಪ್ ಕೊಡಿದ್ದೀರ, ತಕ್ಷಣ ಕುಡಿದ್ಬಿಡಿ. ಹೆವಿ ಫುಡ್ ಎಲ್ಲ ತಿಂದಾಗ ಜಲ್ಜೀರಾ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇರುವಂಥ ಕೆಲವೊಂದು ಪುಡಿಗಳನ್ನು ಉಪಯೋಗಿಸಿ ಮಾಡ್ಕೊಬಹುದು. ಏನಂತ ನೋಡೋಣ. ನೋಡಿ, ನಾನಿಲ್ಲಿ ಮೆಂತ್ಯ ಪುಡಿ ಎಲ್ಲ ಮಾಡಿಟ್ಕೊಂಡಿರ್ತೀನಿ. ಮನೆಯಲ್ಲೇ ಇರುವಂಥ ಪುಡಿಗಳನ್ನು ಉಪಯೋಗಿಸಿ ಮಾಡ್ಕೊಳ್ಳೋದು. ಈ 4 ಇಂಗ್ರೀಡಿಯೆಂಟ್ಸು ಬೇಕು. ಏನೇನಂತ ನೋಡೋಣ. ನೋಡಿ, ಬ್ಲ್ಯಾಕ್ ಸಾಲ್ಟ್ ಇದೆ, ಪೆಪ್ಪರ್ ಪೌಡರು ಮತ್ತು ಜೀರಾ ಪೌಡರು, ಚಾಟ್ ಮಸಾಲ. ಮನೆಯಲ್ಲೇ ಇರುವಂಥ ಪುಡಿಗಳೆಲ್ವಾ, ನಾವು ಜೀರಾ ಪುಡಿ ಪೆಪ್ಪರ್ ಪೌಡರ್ ಎಲ್ಲ ಮಾಡಿಟ್ಕೊಂಡಿರ್ತೀವಿ. ಅದರಲ್ಲೇ 1 ಅಥವಾ 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಜಲ್ಜೀರಾ ಪುಡಿ ರೆಡಿ ಆಗುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿದ್ದೀನಿ, ಪೆಪ್ಪರ್ ಪೌಡರ್ 2 ಸ್ಪೂನಷ್ಟು ಜೀರಿಗೆ ಪುಡಿ, 2 ಸ್ಪೂನಷ್ಟು ಇಲ್ಲಿ ನಾನು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 2 ಸ್ಪೂನಷ್ಟು ನಾನು ಚಾಟ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗೆ ಮನೆಯಲ್ಲೇ ಮಾಡ್ಕೊಬಹುದಂಥ ಜಲ್ಜೀರಾ ಪೌಡರ್ ಇದು. ಮಿಕ್ಸ್ ಮಾಡಿದ್ರೆ ನಮಗೆ ಇವಾಗ ಜಲ್ಜೀರಾ ಪೌಡರ್ ರೆಡಿ ಆಯಿತು. ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂದು ಗ್ಲಾಸ್ ಜಾರಲ್ಲಾಗಲಿ ಒಂದು ಡಬ್ಬಿಲಾಗಲಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ಬೇಕಾದಾಗ ತಕ್ಷಣಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿ ಮಾಡ್ಕೊಬೋದು. ಜಲ್ಜೀರಾ ಸೋಡಾ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಶುಗರ್ ಸಿರಪ್ಪು, ಹಾಗೆ ಸೋಡಾನೂ ಬೇಕು. ಸಬ್ಜಾ ಸೀಡ್ಸು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ನೀರು ಹಾಕಿ. ಐಸ್ ಕ್ಯೂಬ್ಸು ಬೇಕಾಗುತ್ತೆ. ಒಂದು ಸರ್ವಿಂಗ್ ಗ್ಲಾಸ್ ತೊಗೊಂಡಿದ್ದೀನಿ. 2 ಸ್ಲೈಸಷ್ಟು ಲೆಮನ್ ಪೀಸಸ್ ಹಾಕ್ತಿದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು, ಫ್ಲೇವರ್ಸ್ ಚೆನ್ನಾಗಿರುತ್ತೆ. ಹಾಗೆ ನಾನು ಇವಾಗಷ್ಟೇ ಮಾಡಿಟ್ಕೊಂಡಿರೋಂಥ ಜಲ್ಜೀರಾ ಪುಡಿ 1 ಅಥವಾ 2 ಸ್ಪೂನ್ ಹಾಕ್ಕೊಳ್ಳಿ. ಆಗ ಫ್ಲೇವರ್ಸ್ ಚೆನ್ನಾಗಿರುತ್ತೆ. ಕುಡಿಯೋದಕ್ಕೆ ಅಜೀರ್ಣ ಎಲ್ಲ ಆದಾಗ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಬೇಗ ಜೀರ್ಣ ಆಗೋಗುತ್ತೆ. ಸ್ವಲ್ಪ ಮಡ್ಲಿಂಗ್ ಮಾಡೋಣ, ಸ್ವಲ್ಪ ಕ್ರಷ್ ಮಾಡಿದ್ರೆ ಜ್ಯೂಸಸ್ ಎಲ್ಲ ಬಿಡುತ್ತೆ. 1 ಅಥವಾ 2 ಪೀಸಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಸಬ್ಜಾ ಸೀಡ್ಸ್, ನೆನೆಸಿರೋಂಥ ಸಬ್ಜಾ ಸೀಡ್ಸ್ 1 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಜ್ಯೂಸು, 1 ಲೆಮನ್ ಅಷ್ಟು ಜ್ಯೂಸ್ ಹಾಕ್ಕೊಳ್ತೀನಿ. ಶುಗರ್ ಸಿರಪ್ ಆಗಲಿ ಯೂಸ್ ಮಾಡಿ, ಅಥವಾ ಇಲ್ಲಾಂದರೆ ಸಕ್ಕರೆ ಬೇಕಾದರೂ ಹಾಕ್ಕೊಬಹುದು. ಶುಗರ್ ಸಿರಪ್ ಮಾಡಿಟ್ಕೊಂಡ್ರೆ ಬೇಗ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ತೀನಿ. ಸೋಡಾ ಫುಲ್ ಗ್ಲಾಸಷ್ಟು ಸೋಡಾ ಹಾಕಿದ್ದೀನಿ. ಅಷ್ಟೇ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅಜೀರ್ಣ ಎಲ್ಲ ಆದವಾಗ, ಜೀರ್ಣ ಆಗದಿದ್ದಾಗ, ಹೆವಿ ಫುಡ್ ಎಲ್ಲ ತಿಂದಾಗ ಈ ರೀತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರ್ಸ್ ಎಲ್ಲ ಸ್ವಲ್ಪ ಘಾಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. 3ನೇ ರೆಸಿಪಿ ಬಂದು ಕುಲ್ಕಿ ಶರ್ಬತ್ತು. ಇದು ಕೇರಳ ಶೈಲಿಯ ಒಂದು ಕುಲ್ಕಿ ಶರ್ಬತ್ತೆ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿಯಾಗಿದೆ. ಈಗ ಫಟಾಫಟ್ ಅಂತ ಮಾಡೋಣ. ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ರೆಸಿಪಿಗಳಿಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು
ಕುಲ್ಕಿ ಶರ್ಬತ್ ಮಾಡೋದಕ್ಕೆ ಶೇಕ್ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಜಾರ್ ತೊಗೊಂಡಿದ್ದೀನಿ, ಒಂದು 2 ಸ್ಲೈಸಷ್ಟು ಲೆಮನ್ ಹಾಕಿದ್ದೀನಿ, ಒಂದು ಸಣ್ಣ ಪೀಸಷ್ಟು, ಒಂದು ಅರ್ಧ ಅಷ್ಟು ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ, ಸ್ವಲ್ಪ ಫ್ರೆಶ್ ಆಗಿರೋಂಥ ಪುದೀನ ಸೊಪ್ಪು ಹಾಕಿದ್ದೀನಿ. ಸಕ್ಕರೆ ಬೇಕಾದರೂ ಯೂಸ್ ಮಾಡಬಹುದು ಅಥವಾ ನೀವು ಶುಗರ್ ಸಿರಪ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದಲ್ಲಿ ಸಬ್ಜಾ ಸೀಡ್ಸ್ ಬೇಕಾದರೂ ಹಾಕಬಹುದು. ನಾನು ಇವತ್ತು ಇದಕ್ಕೆ ಹಾಕ್ತಿಲ್ಲ, ಬೇಕಾದರೆ ಹಾಕ್ಕೊಬಹುದು. ಸ್ವಲ್ಪ ಮಡ್ಲಿಂಗ್ ಮಾಡೋಣ, ಸ್ವಲ್ಪ ಕ್ರಷ್ ಮಾಡೋಣ. ಸ್ವಲ್ಪ ಕ್ರಶ್ಡ್ ಐಸ್ ಕ್ಯೂಬ್ಸ್ ಸ್ವಲ್ಪ ಕ್ರಷ್ ಮಾಡಿ ಹಾಕೋದ್ರಿಂದ ಗ್ಲಾಸ್ ಜಾರು ಶೇಕ್ ಮಾಡೋವಾಗ ಏನೂ ಡ್ಯಾಮೇಜ್ ಆಗದಿರ ಇರುತ್ತೆ ಅಂತ ನಾನು ಕ್ರಶ್ಡ್ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಶೇಕ್ ಮಾಡೋಣ. ಈ ರೀತಿ ಶೇಕ್ ಮಾಡ್ತಿದ್ದಾಗಲೇ ನೋಡಿ ಲೈಟಾಗಿ ವೈಟಿಶ್ ಕಲರ್ ಬರುತ್ತೆ. ಹಾಗೆ ಸ್ವಲ್ಪ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿರುತ್ತೆ. ಈಗ ಸೋಡಾ ಹಾಕ್ಕೊಳ್ಳೋಣ. ವಾವ್, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ. ಟ್ರೈ ಮಾಡಿ ನೋಡಿ ಮನೇಲಿ, ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟು ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಗಾರ್ನಿಷ್ ಮಾಡೋದಕ್ಕೆ ಈ ರೀತಿ ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಒಂದು ಗೆರೆ ಹಾಕಿ ಸೀಳಿ ಈ ರೀತಿ ಗ್ಲಾಸಲ್ಲಿ ಸಿಕ್ಕಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಇಷ್ಟ ಆಯ್ತಾ ರೆಸಿಪಿ? ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.